ದಂಡುಪಳ್ಳೆ ಡೈರೆಕ್ಟ್ರು. ತಲೆಯಲ್ಲಿ ಬಂದಿದ್ದು ಅವ್ರ ಜಾನರೇ ಬೇರೆ, ನನ್ನ ಜಾನರ್, ನನ್ನ ಫ್ಯಾಮಿಲಿ, ಯೂತು. ಇದನ್ನ ಹಿಂಗೆ ಹಾಕ್ರು, ನಾವು ತಪ್ಪು ಮಾಡಿದ್ರೆ ಇವ್ರು ಹಾಕ್ತಾರಲ್ಲ, ಹಿಂಗೆ ಹಾಕ್ರಿ ಇದನ್ನ. ನಮಗೆ ಸೀನು ಮಾಡಿ ಹಿಡಿದಿಟ್ಕೊಳ್ಳೋದೇ ಒಂದು ಚಾಲೆಂಜ್ ಇತ್ತು. ನಮ್ಮ ದಂಡುಪಳ್ಳೆ ಡೈರೆಕ್ಟ್ರು ನಮ್ಮ ಶ್ರೀನಿವಾಸ ರಾಜ್ ಅವರು ಕಥೆ ಹೇಳಬೇಕು ಅಂದಿದ ತಕ್ಷಣ ನನ್ನ ತಲೆಯಲ್ಲಿ ಬಂದಿದ್ದು ಅವ್ರ ಜಾನರೇ ಬೇರೆ, ನನ್ನ ಜಾನರ್, ನನ್ನ ಫ್ಯಾಮಿಲಿ, ಯೂತು, ಲವ್ ಸ್ಟೋರಿ, ಈ ಥರ ಜಾನರಲ್ಲಿ ಇದ್ದವನು. ಸೊ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇವರೇನೋ ಬೇರೆ ನನ್ನ ಹಿಡ್ಕೊಂಡೇನೋ ಬೇರೆ ಮಾಡ್ತಿದ್ದಾರೆ ಅಂಥೇಳಿ ನಾನು ನಮ್ಮ ಮ್ಯಾನೇಜರ್ಗೆ ಹೇಳಿದೆ. ಓಕೆ ನಮ್ಮ ಏನು ಅದು ಯಾವ ಥರ ಸಬ್ಜೆಕ್ಟ್ ಮಾಡ್ತಾವ್ರಿ ಇವರು ನನಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದಾರೆ ಈ ಥರ ಏನೋ ಬೇರೆ ಥರ ಮಾಡ್ತಾ ಇದ್ದೀವಿ. ನಾನು ಅಂದ್ಕೊಂಡು ಓಕೆ ಕ್ರೈಮ್ ಬೇಸ್ಡ್ ಏನೋ ಮಾಡ್ತಿರ್ತಾರೆ ಅಂತ ಹೇಳಿ ವಿ ಮೆಟ್ ನಮ್ಮ ಮನೇಲಿ. ಸೊ ಸಿಕ್ಕಿದಾಗ ಅವ್ರು 2 ಲೈನ್ ಹೇಳಿದ್ರು. ಅದರಲ್ಲಿ ಒಂದು ಲೈನು ಕೃಷ್ಣ ಪ್ರಣಯ ಸಖಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಫ್ಯಾಮಿಲಿಯಲ್ಲಿ ನಡೆಯೋದು ಅವೆಲ್ಲ ಇಟ್ಕೊಂಡು ಇವತ್ತಿನ ಟೈಮ್ಗೆ ಹೇಗೆ ಬೇಕೋ ಆ ಥರ ಹೊಸದಾಗಿ ಮಾಡಿದರು. ಇದೆಲ್ಲ ಆದ್ಮೇಲೆ ಹೇಳಿದೆ, ನೀವು ದಂಡುಪಾಳ್ಯ ಡೈರೆಕ್ಟ್ರು ನನ್ನ ಕತೆ ಹೇಳ್ತೀರಾ ಅಂದಾಗ ಏನು ಯಾರು ಚೇಂಜ್ ಮಾಡಿಲ್ಲ. ಮೋಸ್ಟ್ಲಿ ಇವರೇನೋ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ನ ನಾನು ಬೇರೆ ಥರ ತೋರಿಸ್ತೀನಿ ಅಂತ ಬಂದ್ರೇನೋ ಅಂದ್ಕೊಂಡೆ. ಭಯ ಇತ್ತು ನನಗೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಯಾಕೆ ಸರ್ ನೀವು ಬೇರೆ ಥರ ಮಾಡಲ್ಲ? ಮಾಡ್ತೀನಿ, ಬಟ್ ನಮ್ಮ ಜಾನರಲ್ಲಿ ಇಟ್ಕೊಂಡೇ ಮಾಡ್ಬೇಕಲ್ಲ. ಯಾವುದೋ ಒಂದು ಹೋಟ್ಲು ಇಡ್ಲಿ ಸಾಂಬಾರ್ ಫೇಮಸ್ ಅಂದ್ರೆ ಅದು ಇಡ್ಲಿ ಸಾಂಬಾರೇ ಇರ್ಬೇಕಲ್ಲಿ. ಅದ್ರ ಜೊತೆಲಿ ಬೇಕಾದ್ರೆ ಚಿತ್ರಾನ್ನ ಒಡೆ ಕೊಡ್ಬೋದು, ಬಟ್ ಇಡ್ಲಿ ಸಾಂಬಾರ್ ಮರಿಬಾರ್ದಲ್ಲ ಅಂತ ಹೇಳಿದೆ. ಕರೆಕ್ಟ್ ಸರ್ ಅಂದ್ರು. ಸೊ ಈ ಥರ ಸ್ಟಾರ್ಟ್ ಆಗಿದ್ದು ಜರ್ನಿ. ಒಬ್ಬೊಬ್ರು ಏನಾಗುತ್ತೆ, ನರೇಟ್ ಮಾಡಕ್ ಬರಲ್ಲ ಕಥನ. ಸಿನಿಮಾ ಬಹಳ ಚೆನ್ನಾಗಿ ಮಾಡ್ತಾರೆ. ಒಬ್ಬೊಬ್ರು ಕಥೆನ ಅದ್ಭುತವಾಗಿ ಹೇಳ್ತಾರೆ, ಸಿನಿಮಾ ಮಾಡ್ಬೇಕಾದ್ರೆ ಝೀರೋ. ಬಟ್ ರಾಜು ಅವರು ಮಾತು ಕಮ್ಮಿ. ಒಂದು ಲೈನ್ ಹೇಳಿದ್ರು, ಈ ತರ ಲೈನು ಸರ್ ಈ ಸ್ಕೇಲ್ ಅಲ್ಲಿ ಇರುತ್ತೆ, ಬಜೆಟ್ ವೈಸ್ ನಾವಿನ್ನೂ ಅದನ್ನ ಬೌಂಡ್ರಿನೇ ಹಾಕೊಂಡಿಲ್ಲ. ಸೊ ಇಟ್ ವಿಲ್ ಬಿ ಫ್ಯಾಮಿಲಿ ಡ್ರಾಮಾ. ಅಂದ್ಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ ಗೊತ್ತಾ, ಆಸ್ ಆಕ್ಟರ್, ಓಕೆ ಫ್ಯಾಮಿಲಿ ಡ್ರಾಮಾ ಈ ತರ ಇದೆ, ಈ ತರ ಕತೆ ಅಂದ್ರೆ ಸೊ ನಾವು ಇನ್ವಾಲ್ವ್ ಆಗಿ ಮಾಡ್ಬೋದು. ಓಕೆ ಬೆಸ್ಟ್ ಪಾರ್ಟ್ ಅಂದ್ರೆ ರಾಜು ಅವ್ರದ್ದು ಇಟ್ಸ್ ಲೈಕ್ ನಾಟ್ ಐ, ಅವರು ವಿ ತರ. ವಿ ಇಸ್ ಬಿಗರ್ ದೆನ್ ಐ. ನಾನು ಅನ್ನೋದು ಅಂದ್ಕೊಳ್ಳೋದು ಚಿಕ್ಕದು, ನಾವು ಅಂದ್ಕೊಳ್ಳೋದು ದೊಡ್ಡದು ಅಂತ. ಸೊ ದಿಸ್ ಫಿಲಮ್ ಆ ಥರ ಆಗಿದ್ದು ನಾವು ಅಂತ. ಬಿಕಾಸ್ ಅವರು ಸರ್ ನಾನು ಆ ಥರ ಜಾನರ್ ಭಾಳ ಈಸಿಯಾಗಿ ಮಾಡ್ತೀನಿ, ಆ ಥರ ಕ್ರೈಮ್ ಸಿನಿಮಾ ಮಾಡಬೇಕಾದ್ರೆ ಭಾಳ ಈಸಿ ನನಗೆ. ಫ್ಯಾಮಿಲಿ ಅಂತ ಎಮೋಷ್ನಲ್ ಡ್ರಾಮಾ, ಕಮರ್ಷಿಯಲ್ ಏನು ಕರಿತೀವಿ ನಾವು 4 ಫೈಟು, ಆ ಥರ ಎಲ್ಲ ಭಾಳ ಈಸಿ ಸರ್ ಅಂದ್ಕೊಂಡೆ. ಬಟ್ ಸ್ಕ್ರಿಪ್ಟ್ ಮಾಡ್ತಾ ಮಾಡ್ತಾ ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗನ್ಸಿದ್ದು ಇದು ಟಫ್ ಜಾನರ್ ಅಂತ. ಯಾಕಂದರೆ ನಿಮ್ಗೇನಾಗುತ್ತೆ, ಒಂದು ಸಾಂಗಲ್ಲಿ ಬೇಕಂದ್ರೆ ನೋಡಿ ನೀವು ಆಡಿಯನ್ಸು ಎದ್ದಾಚೆ ಹೋಗ್ಬೋದು ಸಿಗರೇಟ್ ಸೇದಕ್ಕೆ, ಬಾತ್ರೂಮ್ಗೆ, ಅಲ್ಲೇ ಬ್ರೇಕ್ ತೊಗೊಳಕ್ಕೆ. ಬಟ್ ಆ್ಯಕ್ಷನಲ್ಲಿ ಎದ್ದೋಗಲ್ಲ. 2 ನಿಮಿಷದ ಆ್ಯಕ್ಷನ್ ಅಂದರೆ ಏನಾಗ್ಬೋದು, ಪದೇ ಪದೇ ಆ್ಯಕ್ಷನ್ ಆದರೆ ಅದು ಎದ್ದೋಗ್ತಾರೆ. ಬಟ್ ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಒಂದು 2-2.5 ನಿಮಿಷ 3 ನಿಮಿಷ ಆ್ಯಕ್ಷನ್ನು ಎದ್ದೋಗಲ್ಲ. ಬಟ್ ಈ ಥರ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಮಾಡಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಸೀನು ಆ್ಯಕ್ಷನ್ ಥರ. ಸೊ ಜನಗಳನ್ನ ಒಂದು ಫನ್ನು, ಒಂದು ಎಮೋಷನ್ನು, ಒಂದು ನಾರ್ಮಲ್ ಸೀನು ಮಾಡಿ ಹಿಡಿದಿಟ್ಕೊಳ್ಳೋದೇ ಒಂದು ಚಾಲೆಂಜ್ ಈ ಥರ ಸಿನಿಮಾಲಿ. ಸೊ ಅದನ್ನು ಹೇಳಿದ್ರು, ಅದು ಈಸಿ ಸರ್, ಇದು ಸ್ವಲ್ಪ ಕಷ್ಟ ನನಗೆ ಅಂತ. ದ ವೇ ಅವ್ರು ಮಾಡ್ಕೊಂಡಿದ್ದ ರೀತಿ, ಅವ್ರು ಶೂಟಿಂಗ್ ಮಾಡ್ತಿದ್ದ ರೀತಿ ಫಸ್ಟ್ ಡೇನೇ ಗೊತ್ತಾಯ್ತು, ಓಕೆ ಇವರು ಸಕದಾಗ ಮಾಡ್ತಾರೆ, ಇವರು ಸಕದಾಗ ಮಾಡ್ತಾರೆ. ಬೇಸಿಕಲಿ ರಸಿಕತೆ ಅನ್ನೋದು ಬೇರೆ ತರ ತಗೋಬೇಡಿ. ಇಟ್ಸ್ ಎಲ್ಲ ಕಲೆ, ಸಿನಿಮಾ, ಮ್ಯೂಸಿಕ್, ಅದನ್ನೆಲ್ಲ ಒಂದು ಇಷ್ಟಪಡೋಂಥ ಮನುಷ್ಯನೇ. ಈವನ್ ನನಗೆ ನೋಡಿ, ನಿಮ್ಗೊಂದು ಈ ಪಾಯಿಂಟ್ ಒಳ್ಳೆ ಕ್ವಶನ್ ನಾನು ಹೇಳ್ತೀನಿ ನೋಡಿ. ದಂಡುಪಾಳ್ಯಲ್ಲಿ ನೀವು, ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಕೇಳಿದೆ, ಎಷ್ಟು ಮರ್ಡರ್ ಆಗುತ್ತೆ ದಂಡುಪಾಳ್ಯ ಸಿನಿಮಾಲಿ, ಎಷ್ಟು ರೇಪ್ಗಳಾಗುತ್ತೆ,
ಒಟ್ಟು ಆ ಸಿನಿಮಾ ಅಲ್ಲಿ ಅವ್ರು ಹೇಳಿದ ಪ್ರಕಾರ 96 ರೇಪ್ಗಳಾಗುತ್ತೆ, ಮರ್ಡರ್ಗಳಾಗುತ್ತೆ. ಇಫ್ ಯು ಸಿ ಆ ಸಿನಿಮಾ ಅಲ್ಲಿ ನೀವು ನೋಡಿದಾಗ ನಿಮ್ಗೆ ಎಲ್ಲೂ ಆಗ್ಲಿ, ರಕ್ತ ಆಗ್ಲಿ, ಒಂಥರ ಅಸಹ್ಯ ಹುಟ್ಟೋದಾಗ್ಲಿ ಆ ಥರದ್ದಿಲ್ಲ, ಭಯ ಹುಟ್ಟಿಸ್ತಾರೆ ಅಷ್ಟೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಡೈರೆಕ್ಟರ್. ಹೆಂಗ್ ಬೇಕಾ ತೋರಿಸ್ಬೋದಲ್ಲ ನೀವು, ಕೊಲೆ ಅಂದ್ರೆ ಚುಚ್ಚಿ ಚುಚ್ಚಿ ಕರಳು ಆಚೆ ಬರೋದು, ಕಣ್ಗುಡ್ಡೆ ಬಿದ್ದು ಹಂಗೆ ತೋರಿಸ್ಬೋದಲ್ಲ. ಬಟ್ ಅದು ಒಂಥರ ನೀಟಾಗಿ ತೋರಿಸ್ಕೊಂಡು ಬಂದಿದ್ದಾರೆ. ಅದನ್ನ ಅವರೇ ಹೇಳಿದ್ ನನಗೆ, ನೋಡಿ ಸರ್ ನನ್ನೆಲ್ಲ ಹಿಂಗಂತಾರೆ ಸರ್, ಬಟ್ ನೀವು ನೋಡಿ ಸರ್ ನನ್ನ ಸಿನಿಮಾ ಅಲ್ಲಿ ಆ ಥರ ಕ್ರೈಮ್ ಸಿನಿಮಾ ಇದ್ರು ಕೂಡ ನಾನು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀನಿ ಅಂತ. ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಸರ್. ಎನಿ ಸಿನಿಮಾ ನಿಮ್ಗೆ ಎನಿ ಕೆಲಸ ಮಾಡ್ಬೇಕು ಅವ್ನು ಖುಷಿ ಇರುತ್ತೆ ಗೊತ್ತಾ ಕೆಲಸದಲ್ಲಿ, ಆ ಖುಷಿ ಇದ್ರೆ ಆ ಕೆಲಸನೂ ಚೆನ್ನಾಗಾಗುತ್ತೆ ಅಂತ ಅರ್ಥ. ಸೊ ಈ ಸಿನಿಮಾಲಿ ಈಚ್ ಅಂಡ್ ಎವ್ರಿ ಡೇ ನಾನು ತುಂಬಾ ಖುಷಿಯಾಗಿ ಪಟ್ಟು ಮಾಡಿದ್ದೇನೆ. ನೀವು ಬಂದ ತಕ್ಷಣ ಹೇಳಿದ್ರೆ ದ್ವಾಪರ ಸಾಂಗ್ ಅಲ್ಲಿ ಸರ್ ಸಕ್ಕದಾಗಿದೆ ಅಂತ, ನಾನು ತುಂಬಾ ಖುಷಿ ಪಟ್ಟು ಮಾಡಿದ್ದೀನಿ. ಇಡೀ ಟೀಮ್ ಅಷ್ಟೇ ಖುಷಿ. ಎಷ್ಟು ನಕ್ಕಿದೀವಿ ಅಂದ್ರೆ ಅಷ್ಟು ನಕ್ಕಿದೀವಿ. ಈಚ್ ಅಂಡ್ ಎವ್ರಿ ಡೇ, ಪ್ರತಿ ದಿನ ಚಾಲೆಂಜಸ್ ಇರೋದು ಈಗ, ಬಿಕಾಸ್ ನಾವು ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅದು ಇದು ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಅದ್ ನಮ್ ಕೈ ಮೀರಿದಲ್ವಾ. ಎಲ್ಲೋ ಯಾರೋ ಆರ್ಟಿಸ್ಟ್ ಬರೋದ್ ಲೇಟ್ ಆಗುತ್ತೆ, ಅದ್ ನಮ್ ಕೈಯಲ್ಲಿಲ್ಲ. ಪಂಚರ್ ಆಗುತ್ತೆ ಗಾಡಿ, ಅದ್ ನಮ್ ಕೈಲಿಲ್ಲ. ಅದಕ್ಕೆ ಅವನೇ ಯಾಕೆ ಬರ್ಲಿಲ್ಲ, ಇವನೇ ಆ ತರ ಕ್ಯಾರೆಕ್ಟರ್ ಶ್ರೀನಿವಾಸ ರಾಜು ಅವ್ರದ್ದಲ್ಲ, ನಂದು ಆ ಕ್ಯಾರೆಕ್ಟರ್ ಬರ್ಲಿ ಆರಾಮ ಮಾಡೋಣ, ನೋಡೋಣ ನಪ್ಪಣ್ಣ ಮಾಡೋಣ ಅಂತ. ಆ ಪಾಸಿಟಿವ್ನೆಸ್ ಅಲ್ಲಿ ಒಂದು ಎನಿ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅಡಿಗೆ ಮಾಡ್ಬೇಕಾದ್ರೆ ಮನೆಯವ್ರಿಗಾಗ್ಲಿ ಮಕ್ಳಿಗಾಗ್ಲಿ ಅಡಿಗೆ ಮಾಡ್ಬೇಕಾದ್ರೆ ದಿನ ಈ ನನ್ ಮಕ್ಳಿಗೆ ಮಾಡಾಕ್ಬೇಕು ಅಂದ್ರೆ ಅದು ಅಡಿಗೆ ಚೆನ್ನಾಗಿ ಹಾಕಲ್ಲ. ನಮ್ಮಪ್ಪ ತಿಂತಾರೆ, ನಮ್ಮಮ್ಮ ತಿಂತಾರೆ, ನಮ್ಮ ತಮ್ಮ ತಿಂತಾನೆ, ಚೆನ್ನಾಗಿ ಮಾಡ್ಬೇಕು, ಖುಷಿಯಾಗಿ ಮಾಡೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಗಿವ್ಸ್ ದ ಟೇಸ್ಟ್ ಅಡಿಗೆ. ಸೊ ಆ ಥರದಲ್ಲಿ ಈಚ್ ಅಂಡ್ ಎವ್ರಿ ಡೇ ಐ ಹ್ಯಾವ್ ಎಂಜಾಯ್ಡ್ ಲೊಕೇಶನ್ ಅಲ್ಲಿ. ಬಿಕಾಸ್ ಎಲ್ಲಾ ಕಲಾವಿದ್ರು ಕೂಡ ಎಲ್ಲ ರಾಕ್ಷಸರೇ ಇದ್ದಿದ್ದು, ಘಟಾನುಘಟಿಗಳೇ ಇದ್ದಿದ್ದು. ನಿಮ್ಗೆ ಸಿನಿಮಾ ಕಲೆ ನಿಜ, ಕ್ರಿಯೇಟಿವಿಟಿ ನಿಜ. ಓಕೆ, ಈಗ ಒಂದು ಬುಕ್ ಬರಿತೀರಿ, ಸಾಹಿತ್ಯ ಬುಕ್ ಬರಿತೀರಾ, ಬುಕ್ ಬರೆದಾಗ 100 ಪ್ರಿಂಟ್ ಹಾಕ್ತೀರಾ, ಅದನ್ನ 100 ಸೋಲ್ಡ್ ಔಟ್ ಆಗುತ್ತೆ. ಸುಮ್ಮನಿರೋ ಕಾಲ ಅವಾಗ 1000 ಹಾಕ್ಬೇಕು. ಓಕೆ, ಕ್ರಿಯೇಟಿವಿಟಿ ಜೊತೆಲಿ ನಮ್ಮ ಸಾಹಿತ್ಯ, ಅದಕ್ಕೆ ಸ್ವಲ್ಪ ವಾಣಿಜ್ಯೀಕರಣ ಆದಾಗ ಅದು ಬೆಳೆಯುತ್ತೆ. ಕರೆಕ್ಟ್? ನಾನು ಅದ್ಭುತ ಕಲಾವಿದ, ನೀವು ಅದ್ಭುತ ಬರಹಗಾರರು ಅಂತ ಹೇಳಿ ಅದನ್ನು ಬರೆದು ನಮ್ಮ ಮನೇಲೇ ಇಟ್ಕೊಂಡಿದ್ರೆ ನೀವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅದನ್ನ? ಆ ಪ್ರಿಂಟಿಂಗ್ ನೀವು ಹೆಂಗ್ ಮಾಡ್ತೀರಾ, ಬುಕ್ ರ್ಯಾಪರಿಂಗ್ ಹೆಂಗ್ ಮಾಡ್ತೀರಾ, ಅದ್ರ ಜೊತೆಲಿ ನಿಮ್ಮ ಬರವಣಿಗೆ ಅಂದ್ರೆ ಸಿನಿಮಾ ಆ ಥರದ್ದು. ಸೊ ಇವತ್ತು ಸಿನಿಮಾ ಅನ್ನೋದು ಕ್ರಿಯೇಟಿವ್ ನಿಜ, ಅದ್ರ ಜೊತೆಲಿ ಬಿಸ್ನೆಸ್ಸು ಅಷ್ಟೇ ಚೆನ್ನಾಗಿ ಆಗ್ಬೇಕು. ಬಿಸ್ನೆಸ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಇವತ್ತಿನ ಕಾಂಪಿಟೇಷನ್ ಅಲ್ಲಿ ಯು ಆರ್ ನಾಟ್ ಓನ್ಲಿ ಕಾಂಪಿಟಿಂಗ್ ವಿತ್ ಅದರ್ ಫಿಲ್ಮ್ಸ್, ಯು ಆರ್ ಕಾಂಪಿಟಿಂಗ್ ವಿತ್ ಯುವರ್ ಓನ್ ಸಿನಿಮಾಸ್. ಹಿಂದಿನ ಸಿನಿಮಾ ಏನಾಗಿತ್ತು, ಈ ಸಿನಿಮಾ ಹೇಗೆ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡ್ಬೇಕು, ಅಲ್ಲಿ ಅವಾಗ ಬರುತ್ತಲ್ಲ ದುಡ್ಡು ಬೇಕಾಗುತ್ತಲ್ಲ. ಸಾಂಗ್ ನಾವು ಜೋರಾಗಿ ಮಾಡಬೇಕು, ಆ್ಯಂಡ್ ಒಂದು ಮನೆ, ದೊಡ್ಡ ಫ್ಯಾಮಿಲಿ ಇರೋ ಮನೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆ ಅಂದ್ರೆ ಅದೇ ಥರ ಮನೆ ಇರಬೇಕು. ಆಮೇಲೆ ಡೈರೆಕ್ಟ್ರು ವಿಷನ್ ತಕ್ಕ ಹಾಗಿರ್ಬೇಕು, ಕಾಸ್ಟ್ಯೂಮ್ಸು. ಸೊ ಅಲ್ಲಿ ಬಜೆಟ್ ಬೇಕಾಗುತ್ತೆ. ಸೊ ಅಲ್ಲಿ ಫ್ರೀ ಹ್ಯಾಂಡ್ ಇದ್ದಾಗ, ಸೊ ಈಗ ಒಂದು ಸೀನ್ ದಿನದಲ್ಲಿ ಮಾಡಬೇಕು ಅಂತಿರುತ್ತೆ, ಅಕಸ್ಮಾತ್ ಕಾರಣಾಂತರದಿಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇಂದ ಅದು 2ನೇ ದಿನಕ್ಕೆ ಹೋದಾಗ ಇಲ್ಲ ಮುಗಿಸ್ಲೇಬೇಕು ಅಂತ ಪ್ರೆಷರ್ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಐ ಆಲ್ವೇಸ್ ಬಿಲೀವ್ ಕ್ರಿಯೇಟಿವಿಟಿ ಅನ್ನೋದು ನಾಟ್ ಓನ್ಲಿ ಸಿನಿಮಾ, ನೀವು ಬರಹಗಾರ್ರೆ, ಕ್ರಿಯೇಟಿವಿಟಿ ಅನ್ನೋದು ಪ್ಲೆಷರ್ ಆಗಿರ್ಬೇಕು, ಪ್ರೆಷರಲ್ಲಿ ಆಗಲ್ಲ. ಪ್ರೆಷರಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈಗ ನೋಡಿ, ಓದೋ ಮಕ್ಳಿಗೆಲ್ಲ, ಡ್ಯಾನ್ಸ್ ಆಡೋ ಮಕ್ಳಿಗೆ ನೀವು ಖುಷಿಯಾಗಿ ನಗ್ನಗ್ತಾ ತಮಾಷೆ ಮಾಡ್ಕೊಂಡು ಹೇಳಿದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ಬಿಡ್ತಾರೆ. ಅವ್ರು ಹಿಂಗೆ ಆಡ್ಬೇಕು, ಈ ಕಾಲ್ ಹಿಂಗ್ ನೋಡು ಅವ್ರು ಕಾಲಿಗೆ ತೆಗಿಕೋಗಲ್ಲ.
ಸೊ ಲೈಕ್ ದಟ್ ಒಂದು ಇಫ್ ಸಿನಿಮಾ ನೀಡ್ಸ್ ಆ ಸ್ಕ್ರಿಪ್ಟ್ಗೆ ತಕ್ಕ ಹಾಗೆ ಬಜೆಟ್, ನಾಟ್ ಲೈಕ್ ಓವರ್ ಸ್ಪೆಂಡಿಂಗ್. 10 ಕೋಟಿ 20 ಕೋಟಿ 30 ಕೋಟಿ ಅಷ್ಟೇ ಇರ್ಬೇಕದು. 20 ಕೋಟಿ ಬಜೆಟ್ ಸಿನಿಮಾ ನಾವು 100 ಕೋಟಿ ಹಾಕೊಂಡು ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ವೆದರ್ ಆ ಸ್ಕ್ರಿಪ್ಟ್ ಡಿಮ್ಯಾಂಡ್ಸ್ ದಟ್ ಆರ್ ನಾಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಥರ ಒಂದು ಫ್ರೀ ಹ್ಯಾಂಡ್ ಸಿಕ್ಕಿದಾಗ ನೀಟಾಗಿ ಸಿನಿಮಾ ಮಾಡ್ಬೋದು. ಫ್ಯಾಂಟಾಸ್ಟಿಕ್ ಇವರೇ, ಫ್ಯಾಂಟಾಸ್ಟಿಕ್ ಇವರೇ. ಪ್ರಶಾಂತ್ ಅವರು ಆಸ್ ಎ ಪ್ರೊಡ್ಯೂಸರ್ 1-2 ದಿನ ಬಂದಿದ್ದಾರೆ ಅಷ್ಟೇ, ಅವರು 3-4 ದಿನ ಬಂದಿರ್ಬೋದು ಅಷ್ಟೇ. ಬಟ್ ದ ವೇ ಪ್ಯಾಷನ್ ಚೆನ್ನಾಗಿ ಬರ್ಬೇಕು ಸರ್ ಸಿನಿಮಾ, ಎಲ್ಲೂ ಕಮ್ಮಿ ಆಗ್ಬಾರ್ದು ಸರ್, ಏನೋ ಅದು ಬೇಕು ಒಂದು ಪ್ರೊಡಕ್ಷನ್ ಹೌಸ್ಗೆ. ಅಂದರೆ ಓವರ್ ಖರ್ಚು ಮಾಡೋದು ಅಂತ ಹೇಳ್ತಿಲ್ಲ ನಾನು, ವಾಟ್ ಡಿಮ್ಯಾಂಡ್ಸ್ ಅದು ಬೇಕಾಗುತ್ತೆ. ಆ ಥರದಲ್ಲಿದೆ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್. ಗೊತ್ತಿಲ್ಲ ಸರ್, ಅದೇ ಥರ ತರ್ತಾರೆ ಎಲ್ಲರೂ. ನಾನು ಕೃಷ್ಣನ್ ಫ್ಯಾನ್. ನಾನು ಬೇಸಿಕಲಿ ನಾನು ಕೃಷ್ಣನ್ ಫ್ಯಾನ್. ಇಲ್ಲೇ ಇಟ್ಟಿದ್ರಿ ಕೃಷ್ಣನ. ಬೇಸಿಕಲಿ ನನಗೆ ಕೃಷ್ಣ ದ್ವಾಪರದಲ್ಲಿ ಯುಗದಲ್ಲಿ ಇದ್ರೂ ಕೂಡ ಮ್ಯಾನ್ ಆಫ್ ಟುಡೇ ಅಂತೀನಿ ನಾನು. 20th ಸೆಂಚುರಿ ಕಲಿಯುಗದ ಪರ್ಸನ್ ಅಂತ. ನೀವು ತ್ರೇತಾಯುಗಕ್ಕೆ ಹೋದ್ರೆ ರಾಮ ಮಹಾನ್ ಭಾವ, ಮಾತ್ ಮೇಲೆ ನಿಂತರು, ಅಪ್ಪನ್ನು ಕೇಳಲಿಲ್ಲ, ಯಾರೊಬ್ಬ ಮಂತ್ರೆ ಮಾತು ಕೊಟ್ಟಿದ್ದಾಳೆ ಅಂದ್ಬಿಟ್ಟು ಫಟ್ ಅಂತ ಹೋಗ್ಬಿಡ್ತಾರೆ ಅವ್ರು. ದಶರಥ ಬಂದು ರಾತ್ರಿ ಇರು ಅಂದ್ರೂ ಕೇಳಲ್ಲ, ಬೆಳಿಗ್ಗೆ ಮನ್ಸು ಚೇಂಜ್ ಆಗ್ಬಿಟ್ರೆ ಅಂದ್ಬಿಟ್ಟು ಮಾತಿನ ಮೇಲೆ ನಿಲ್ಲುವಂತ ಮಹಾನುಭಾವ. ಆಯ್ತಾ. ಕೃಷ್ಣ ಕೆಲವರು ಹೇಳ್ತಾರೆ ಕಾಂಟ್ರಡಿಕ್ಟರಿ ಪರ್ಸನಾಲಿಟಿ ಅಂತ, ಹೀಗೂ ಹೇಳ್ತಾರೆ ಹೀಗೂ ಹೇಳ್ತಾರೆ ಅಂತ. ದ್ವಾಪರ ಅಂದ್ರೆ ಅರ್ಥ, ದ್ವಾಪರ ಕಾಲದ ಅರ್ಥನೇ ನಿಮ್ಗೆ ಏನೋ ಒಂಥರ ಸಂದೇಹದ ಟೈಮ್ ಅಂತ ದ್ವಾಪರ ಅಂದ್ರೆ ನಾವು ತಿಳ್ಕೊಂಡಿರೋ ರೀತಿ. ಸೊ ಅಲ್ಲಿ ತಗೊಂಡ್ರೆ ನೀವು ಕೃಷ್ಣ ಪ್ಲೇಸ್ ಬೋತ್. ಓಕೆ, ನೀವು ತಗೊಂಡ್ರೆ ಕಲಿಗಾಲದ ಮಗ ದ್ವಾಪರ, ಇಲ್ಲ ದ್ವಾಪರದ ಮಗ, ಸಮಥಿಂಗ್ ಲೈಕ್ ದಟ್ ವಿ ಕ್ಯಾನ್. ಸೊ ಇವತ್ತಿಗೆ ಅನ್ವಯ ಅಲ್ವಾ, ಕೃಷ್ಣ ಅವತ್ತು ಹೇಳಿದ್ದು ಇವತ್ತಿಗೂ ಪ್ರಸ್ತುತ ಅಲ್ವಾ. ನಿನ್ ಕೆಲಸ ಮುಚ್ಕೊಂಡು ನೀನ್ ಮಾಡು ಗುರು, ಫಲಾನು ಬಿಡು ಅಂತ ಅವತ್ತು. ಸೊ ಇಫ್ ಯು ರೀಡ್ ಕೃಷ್ಣ ಬುಕ್, ಕೃಷ್ಣಾವತಾರ ಅಂಡ್ ಅವತ್ತಿನ ಬುಕ್ ನೀವು ಓದಿದ್ರೆ ಇಲ್ಲೇನಾಗುತ್ತೆ ಗೊತ್ತಾ, ಕೃಷ್ಣ ಬಿಕಮ್ಸ್ ಅವರ್ ಫ್ರೆಂಡ್, ಫಿಲಾಸಫರ್, ಎವ್ರಿಥಿಂಗ್. ಓಕೆ, ಅಂಥವ್ರ ಮಾತು ಜಾಸ್ತಿ ಕೇಳ್ತೀವಿ ನಾವು, ಫ್ರೆಂಡು, ಫಿಲಾಸಫರು, ಆ ಥರದವ್ರ ಮಾತು. ಮಹಾನುಭಾವರು ಅಂದ್ರೆ ಕೈ ಮುಗಿತೀವಿ. ರಾಮ ಮರ್ಯಾದ ಪುರುಷೋತ್ತಮ, ಅವ್ರ ಹತ್ರ ತಮಾಷೆ ಮಾಡಬಾರ್ದು, ಕರೆಕ್ಟಾ? ತಮಾಷೆ ಮಾಡಬಾರ್ದು, ಅವ್ರ ಕೈ ಮುಗಿ. ಕೃಷ್ಣ ಹಂಗಲ್ಲ, ಕೃಷ್ಣಂಗ್ ನಾವು ಜೀನ್ಸು ಹಾಕ್ಸ್ತೀವಿ. ಕೃಷ್ಣಂಗ್ ಭಗವಂತ ಅಂತಾನು ನೋಡ್ತೀವಿ, ಸೂಪರ್ ಪವರ್ ಅಂತಾನು, ಸುದರ್ಶನ ಎತ್ಕೊಂಡು ಅಂತಾನು ನೋಡ್ತೀವಿ. ಗೋಪಿಕಾ ಸ್ತ್ರೀಯರ ಜೊತೆ ನಮ್ ತರನೇ ಅವರು ಅನ್ಸುತ್ತೆ. ಸೊ ಹಾಗಾಗಿ ಬೇಸಿಕಲಿ ನನಗೆ ಕೃಷ್ಣ ಭಗವಂತ ಆರ್ ಕೃಷ್ಣ ಕ್ಯಾರೆಕ್ಟರ್ ಆಸ್ ಕೃಷ್ಣ ಆಸ್ ಎ ಸೂಪರ್ ನ್ಯಾಚುರಲ್ ಪವರ್, ಕೃಷ್ಣ ಆಸ್ ಎ ಫಿಲಾಸಫರ್, ಟೀಚರ್, ನನಗೆ ಬಹಳ ಇಷ್ಟ ಗುಣಗಳು. ಓಕೆ, ನಿಮ್ಗೆ ಇವತ್ತಿಗೆ ಇಲ್ಲೊಂದು ಮಾತಾಡ್ತೀವಿ, ಅಲ್ಲೊಂದು ಮಾತಾಡ್ತೀವಲ್ವಾ, ಪ್ರತಿಯೊಬ್ರು ಆಯಾ ಟೈಮ್ ಕರೆಕ್ಟ್ ಆಗಿರ್ತೀವಲ್ವಾ. ಕೃಷ್ಣ ಅವತ್ತೇ ಹೇಳಿದ್ದಾನೆ. ಬಟ್ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ, ರಿಸಲ್ಟ್ ಯಾವ್ದಕ್ಕೆ ಅದು ಬೆಸ್ಟ್ ಇರ್ಬೇಕು ಅಂತ ಹೇಳೋದು. ನೀವು ಸುಳ್ಳು ಹೇಳಿದ್ರು ಕೂಡ ಆ ಸುಳ್ಳು ಹೇಳೋ ಕಾರಣ ಏನು, ಬೆಸ್ಟ್ ಅದು ಆ ರಿಸಲ್ಟ್ಗೆ ತೊಂದರೆ ಬರೋದು ಬೆಸ್ಟ್ ಇರಬೇಕು ಅಂತ. ಸೊ ನನಗೆ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ರೀ. ನೀವು ನೋಡಿ, ನಾನು ಕೃಷ್ಣ ಅಂತ ಫಿಲ್ಮ್ ಮಾಡಿದೆ, ಸೂಪರ್ ಹಿಟ್ ಆಯ್ತು. ಅದು ನಾನು ಇಷ್ಟಪಟ್ಟು ಇಟ್ಟಿದ್ದ ಟೈಟ್ಲು, ಕೃಷ್ಣ ಟೈಟ್ಲ್ ಇಡೋಣ ಅಂತ. ಆ್ಯಂಡ್ ಇಲ್ಲಿ ಫಸ್ಟ್ ಬೇರೆ ಟೈಟ್ಲ್ ಅನ್ಕೊಂಡಿದ್ವಿ, ಅದಾದ್ಮೇಲೆ ಬಂಧನ ಅನ್ಕೊಂಡಿದ್ವಿ ಫಸ್ಟ್ ಟೈಟ್ಲು. ಎಕ್ಸ್ಟ್ರಾರ್ಡಿನರಿ ಟೈಟ್ಲ್, ಐಕಾನಿಕ್ ಟೈಟ್ಲ್ ಅಲ್ಲ ಅದು. ನಾವು ಯೋಚನೆ ಮಾಡಿದ್ವಿ ಕಥೆನ
ಹೇಳ್ತಿದೀವ, ಇಲ್ಲ ಬಂಧನ ಅಂತ ಹೇಳಿ ನಾವು ಪ್ಯಾಥೋ ಅಂತ ಹೇಳ್ತಿದೀವ. ಸಿನಿಮಾಲಿ ಪ್ರೇಮದ ಕಾದಂಬರಿ ಹಾಡು ಬಂದ್ಬಿಡುತ್ತೆ ಜನಗಳಿಗೆ, ಮೋಸ್ಟ್ಲಿ ಇದು ಪ್ಯಾಥೋ ಸ್ಟೋರಿ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಐಕಾನಿಕ್ ಟೈಟ್ಲ್ ಮುಟ್ಟೋದ್ ಬೇಡ, ಲೆಟ್ ಅಸ್ ಗೋ ಫಾರ್ ಅದರ್ ಟೈಟ್ಲ್ ಅಂತ ಹೇಳಿ ಡೈರೆಕ್ಟರ್ ಕೊಟ್ಟಿದ್ದು ಟೈಟ್ಲ್ ಕೃಷ್ಣಂ ಪ್ರಣಯ ಸಖಿ ಅಂತ. ಇದು ಇಟ್ಬಿಡೋಣ ಸಕ್ಕತ್ತಾಗಿದೆ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಅಲ್ಲ, ನಾನು ಕೃಷ್ಣ ಅಂತ ಹೇಳಿದ ತಕ್ಷಣ ಇಷ್ಟು ಹೇಳ್ತಿದ್ದೀನಿ ಅಂದ್ರೆ ಇಟ್ಸ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್. ನನಗೆ ಆಸ್ ಎ ಫ್ರೆಂಡ್ ಫಿಲಾಸಫರ್ ಆ ತರ ಅನ್ಸುತ್ತೆ. ಇವತ್ತಿನ ಮಾಡರ್ನ್ ಮ್ಯಾನ್ ಅದ್ ಗೊಂದಲ ನನಗೇನಿಲ್ಲ, ಡೈರೆಕ್ಟರ್ ಗೊಂದಲ ಅದು ಚೆನ್ನಾಗಿತ್ತು. ನಿಮ್ಗೆ ಮೇಜರ್ ಬರೋದು ಇಬ್ರು ಹೀರೋಯಿನ್ಸು, ಅದ್ ಬಿಟ್ರೆ ಗೆಸ್ಟ್ ಅಪಿಯರೆನ್ಸ್ ಇರುತ್ತೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.